ಹಿಂಗ್ ಆಗ್ಬೇಕು ಹಂಗಾಗ್ಬೇಕು ಒಂದೇ ವ್ಯಾಪಾರದಲ್ಲಿ ಮುಗಿಬಾರ್ದು. ಇಲ್ಲ ನಾನ್ ಜಾಸ್ತಿ ಆಸೆ ಮಾಡ್ತಲ್ಲ ಅಣ್ಣಗೆ. ಕೋಣ ಇಲ್ಲಿ ಅಣ್ಣ ಅಣ್ಣ ನೋಡ್ರಿ ಅವರು ಹಠ ಹಿಡಿದು ಬಿಟ್ಟವ್ರೆ. ಈ ಲೆಕ್ಕಾಚಾರಕ್ಕೆ ಹಠ ಹಿಡಿದು ಬಿಟ್ಟವ್ರೆ. ಅವರು ಇಲ್ಲೇ ಹಠ ಹಿಡಿಬೇಡ. ಒಂದು ನಿನ್ನ ಹೆಸರು ಉಳ್ಕತ್ತೆ, ದುಡ್ಡು ಉಳ್ಕೊಳಕಿಲ್ಲ. ನಿನ್ನ ಹೆಸರು ಉಳ್ಕತ್ತಿಗೆ ಎಡ್ಲೆ ಅದ್ ಎಲ್ಲೇ ಬುಡೆ ಬೆಳಗಂಟ ಹೋದ್ರು ಸಂದೀಪ್ ಅಂತ ಅಣ್ಣನೂ ಹೇಳ್ತದೆ. ನಾನು ಒಂದು ದೊಡ್ಡ ಕೈ ಕೊಟ್ಟೆ ಅನ್ನೋದು ನನಗೂ ಒಂದು ನಿನ್ ದುಡ್ಡು ಎಷ್ಟೇ ಕೊಟ್ರು ಉಳ್ಕತ್ತದ? ದುಡ್ಡು ನೋಡಕ್ ಬರ್ತಾರ ಹೇಳು? ಬೇಡ, ಹಠ ಮಾಡಬೇಡ, ಕೊಡು ಅಷ್ಟೇ. ಕೊಡು ನೆಗ್ನೆಗಿತ ಬೇಡ. ಅವ್ರು ಹೇಳಿಲ್ಲ ನಾನ್ ನೀವು ಸೋಲ್ಬೇಕು, ನಾನು ಸೋಲ್ಬೇಕು ಇರೋದು ಹೇಳ್ತೀನಿ ವ್ಯಾಪಾರದಲ್ಲಿ. ಅಣ್ಣ ಹಿಂಗಾರ ನೀನ್ ಮಾಡ್ಲೇಬೇಕು. ಇಲ್ಲ ನೀನ್ ಹಂಗಂದಾಗಿಲ್ಲ ಅನ್ನಂಗಿಲ್ಲ ನೀನು ಹಿಂಗ್ ಮುಚ್ಕೋತ ಅಣ್ಣ ಬೇಡ. ಇಲ್ಲ ಕೈ ಬೇಡ ಬೇಡ. ನಮ್ಮನ್ನ ಉಳಿಸ್ಕೋ. ಇದೊಂದು ವ್ಯಾಪಾರದಲ್ಲಿ ನಮ್ಮ ನೀನ್ ಜಾಸ್ತಿ ದೂರಕ್ಕೆ ಯೋಚನೆ ಮಾಡೋ. ಸುಮ್ಮನೆ ಇದೊಂದು ವ್ಯಾಪಾರದಲ್ಲೇ ನಮ್ಮನ್ನ ಉಳಿಸ್ಕೋ. ನೀನು ಬೇರೆಯವ್ರು ಯಾರು ಸಾವಿರ ಕೇಳಿ ಒಂದ್ ನಿಮಿಷ ಆಯ್ತು. ಇದಕ್ಕೆ ಹಿಂಗ್ ಕಡಿಮೆ ಕೊಡಕ್ಕೆ ಹೇಳಿ ಆಯ್ತು. ನಾನು ಸೋಲ್ಬಾರ್ದು, ನಾನು ಸೋಲ್ಬಾರ್ದು, ನೀನು ಸೋಲ್ಬಾರ್ದು. ಇಲ್ಲ ನಾನೇನೇ ಹೇಳ್ಬಿಡ್ತೀನಿ. ಸುಮ್ಮನೆ ಹಿಂಗಂದಿ ಆ ಲೆಕ್ಕಾಚಾರಕ್ಕೆಲ್ಲ ಬಂದ್ರು. ನನಗೂ ಅವ್ರಿಗೂ ದೂರ ಏನಿಲ್ಲ. ನಾ ಹೇಳ್ತಾ ಇರೋದು ಅಣ್ಣ ಒಂದು ಮಾತು ಹೇಳ್ತು. ಅಣ್ಣ ಹೆಂಗೆಂಗೋ ಕೇಳವ್ರೆ. ಇವಾಗ ನೀವು ಫೋನ್ ಮಾಡಿದ್ರಿ ನನಗೆ, ನಮ್ಮ ಗುರುಗಳು ನಿನ್ನ ದುಡ್ಗಾಸೆ ಬಿಡ್ಬೇಡ, ಒಂದು ಕೊಡಬೇಕು ಅಣ್ಣ. ಅದು ಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಟ್ರೆ ಅಣ್ಣ ಅದು ಇನ್ನೂ ಒಂದು ವರ್ಷ ಇರ್ಲಿಕ್ಕಾರ ಯಾರಿಗೂ ಕೊಡಲ್ಲ. ನಾನು ಹೇಳಿದೆ ಅಣ್ಣ, ನಾನೇನಾರ ರಮೇಶ್ ಅಣ್ಣಂಗೆ ಕೊಡ್ದಲ್ಲೇ ಬೇರೆಯವ್ರಿಗೆ ಕೊಟ್ರೆ ನಾನು ದುಡ್ಡಾಸೆ ಬೀಳ್ತೀನಿ ಅಂತ. ಇವತ್ತಿನ ದಿನದಲ್ಲಿ ಏನು ಅಂದರೆ ಕೆಲವ್ರು ಏನೇನೋ ಮಾತಾಡ್ಕೊಳ್ತಾರೆ. ಏನೋ ಲೈಟ್ ಹಾಕ್ಬಿಟ್ಟು ಚೆನ್ನಾಗಿ ತಿಂಡಿ ಮೇವು ಕೊಟ್ಬಿಟ್ಟು ಚರ್ಬಿ ಬರ್ಸ್ಬಿಟ್ಟು ಬಾಯಿಗೆ ಬಂದಂಗೆ ರೇಟಿಗೆ ಮಾರ್ತಾರೆ ಪೆಂಡಲ್ನವರು ಅಂತ. ಅಣ್ಣ ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ. ಇವತ್ತು ಒಂದು ಲೈಟ್ ಹಾಕಬೇಕು, ಅದು ಮಾಡಬೇಕು ಅಂತ ಹೇಳಿದ್ರೆ ಹಳಬ್ರು ಏನು ನಡೆಸ್ಕೊಬಂದಿದ್ದಾರೆ, ನಾವು ಅದನ್ನೇ ಮಾಡ್ಕೊಬರ್ತಾರೆ. ಲೈಟ್ ಹಾಕಿದ ತಕ್ಷಣ ಬಣ್ಣ ಬರಲ್ಲ, ಇಲ್ಲ ತಿಂಡಿ ಕೊಟ್ಟಿದ ತಕ್ಷಣ ಎತ್ತಕ್ಕೆ ಚರ್ಬಿ ಬರಲ್ಲ. ಅದಕ್ಕೆ ಎಷ್ಟು ಒಂದು ದಿನದಲ್ಲಿ ನಾವು ಯಾವ ಪ್ರಮಾಣದಲ್ಲಿ ಕೊಡಬೇಕು, ಯಾವ ರೀತಿ ನಾವು ತಿಂಡಿ ಕೊಡಬೇಕು, ಯಾವ ರೀತಿ ಮೇವು ಕೊಡಬೇಕು, ಯಾವ ಟೈಮ್ ನೀರು ಕುಡಿಸ್ಬೇಕು, ಯಾವ ಟೈಮ್ಗೆ ಹುಲ್ಲು ಹಾಕಬೇಕು ಅನ್ನೋದನ್ನು ಕಂಡ್ಕೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಇವತ್ತು ಲೆಕ್ಕಾಚಾರಕ್ಕೆ ಮಾಡ್ಕೊಂಡು ಹೋಗ್ತಾ ಇರೋದು. ಇಲ್ಲ ಅಣ್ಣ ಬಂದು ಹಿಂಗೆ ಕೂತ್ಕೊಂಡು ಇಡೀ ನಮ್ಮ ಊರವ್ರನ್ನೇ ಸೇರಿಸಿದ್ರು ನಮ್ಮ ಕಡೆಯವ್ರನ್ನ. ನಿನಗೆ ಹೇಳಕ್ ಗೊತ್ತಲ್ಲ ಸುಮ್ಮನೆ. ಈಗ ನೋಡಪ್ಪ ಇಲ್ಲಿ ಸಂದೀಪ್, ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಿಕಿಲ್ಲ. ಜನವರಿಯಿಂದ ಹಿಂದೆನೇ ಬೇರೆ ವ್ಯಾಪಾರ, ಜನವರಿಯಿಂದ ಆದಮೇಲೆ ಬೇರೆ ವ್ಯಾಪಾರ. ಒಂದಾಯ್ತಾ? 4 ನದಿಗಳು ಸೇರ್ಕೊಳ್ಳೋ ಥರ ಈ ಕಡೆ ಆನೇಕಲ್ಲಿಂದ ನಮ್ಮ ಚಂದಾಪುರ ರಾಜಣ್ಣ, ಈ ಕಡೆ ಎಲ್ಲ ರೆಡ್ಡಿಯವರು, ಅದಾದಮೇಲೆ ಈ ಕಡೆ ನಮ್ಮ ಮಂಡ್ಯದಿಂದ ನಮ್ಮ ರಮೇಶಣ್ಣ, ಒಂದು ಕಡೆ ಮೈಸೂರಿಂದ ನಮ್ಮ ಪ್ರಕಾಶಣ್ಣ, ಎಲ್ಲರೂ ಇವತ್ತು ಹೆಚ್ಚಾಕಿರೋರು 4 ಮೂಲೆಯಿಂದ ಇಲ್ಲಿ ಎಂತಕ್ಕೆ ಸೇರ್ಕೊಂಡಿದ್ದೀವಿ ಅಂದರೆ ಇವತ್ತು ಈ ಒಂದು ಕರಿನಿಂದ, ಈ ಬಸಪ್ಪನಿಂದ ಇವತ್ತು 4 ಕಲ್ಲಿನ ಕರಿಗೋಸ್ಕರ ಇವತ್ತು ಎಲ್ಲರೂ ಒಂದು ಕಡೆ ಸೇರ್ಕೊಂಡು ಇವತ್ತು ಮಾತುಕತೆ ಮಾಡ್ತಾ ಇದ್ದೀವಿ ಅಂದರೆ ಅದು ಎಲ್ಲ ಕಾರಣ. ಈ ಸಂಬಂಧ, ಈ ಸ್ನೇಹ ಉಳಿಬೇಕು ಅಂದರೆ ಈ ಬಸಪ್ಪನಿಂದನೇ ಕಾರಣ. ಇವತ್ತು ಈ 4 ಕಲ್ಲಿನ ಕರಿಗೋಸ್ಕರ ಇವತ್ತು ಎತ್ತು ವ್ಯಾಪಾರ ಆಯಿತು. ಸೊ ಇವತ್ತು ನಾನು ಸೋತ್ನೋ ಇಲ್ಲ ಅಣ್ಣ ಸೋತ್ರೋ, ಅವ್ರು ಗೆದ್ರೋ ಇಲ್ಲ ನಾನು ಸೋತ್ರೋ, ಒಟ್ಟಿನಲ್ಲಿ ಎತ್ತು ಒಂದು ಒಳ್ಳೆ ದೊಡ್ಡ ಬೆಲೆಗೆ ವ್ಯಾಪಾರ ಆಯಿತು. ಸೊ ಒಂದು ದೊಡ್ಡ ಕೈಗೆ ಕೊಟ್ಟೆ ಅಂತ ನನಗೂ ಒಂದು ಖುಷಿ ಇದೆ. ಹಿಂಗಂದಿ ಆಮೇಲೆ ಹೊಸಕೋಟೆ ಕಡೆ ಅವರು ಹಿಂಗಂದಿ ಆ ಲೆಕ್ಕಾಚಾರಕ್ಕೆಲ್ಲ ಬಂದರು. ನನಗೂ ಅವ್ರಿಗೂ ದೂರ ಏನಿಲ್ಲ. ನಾ ಹೇಳ್ತಾ ಇರೋದು ಅಣ್ಣ ಒಂದು ಮಾತು ಹೇಳ್ತು. ಅಣ್ಣ ಹೆಂಗೆಂಗೋ ಕೇಳವ್ರೆ. ಇವಾಗ ನೀವು ಫೋನ್ ಮಾಡಿದ್ರಿ ನನಗೆ, ನಮ್ಮ ಗುರುಗಳು ನಿನ್ನ ದುಡ್ಗಾಸೆ ಬಿಡ್ಬೇಡ, ಒಂದು ಕೊಡಬೇಕು ಅಣ್ಣ. ಇವಾಗ ರಮೇಶ್ ಅಣ್ಣ ಒಂದು ಮಾತು ಕೇಳ್ತು, ಅದು ಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಟ್ರೆ ಅಣ್ಣ ಅದು ಇನ್ನೂ ಒಂದು ವರ್ಷ ಇರ್ಲಿಕ್ಕಾರ ಯಾರಿಗೂ ಕೊಡಲ್ಲ. ನಾನು ಹೇಳಿದೆ ಅಣ್ಣ, ನಾನೇನಾರ ರಮೇಶ್ ಅಣ್ಣಂಗೆ ಕೊಡ್ದಲ್ಲೇ ಬೇರೆಯವ್ರಿಗೆ ಕೊಟ್ರೆ ನಾನು ದುಡ್ಡಾಸೆ ಬೀಳ್ತೀನಿ ಅಂತ. ರಮೇಶ್ ಅಣ್ಣಂಗೆ ಕೊಡೋದಣ್ಣ, ಬರೋಣ ನೀವು ಅಂತ ನಾನು ಹೇಳಿಲ್ವ ಅಣ್ಣ. ಒಂದೇ ಮಾತು ಪ್ರಕಾಶಣ್ಣ ಫೋನ್ ಮಾಡಿದ ತಕ್ಷಣ ನಾನು ಹೇಳಿದೆ, ಸಂದೀಪ್ ನಿನ್ನ ಕೇಳಿಲ್ಲ ನಾನು ವಾದ ಮಾಡೋದೇ ಇಲ್ಲ. ನೋಡ ಕೇಳಿದ್ರು ತಗೋದು ಇಲ್ಲ ಅಂತ ನನಗೂ ಗೊತ್ತು. ಇಲ್ಲ ಅಣ್ಣ ಬಂದು ಹಿಂಗೆ ಕೂತ್ಕೊಂಡು ಇಡೀ ನಮ್ಮ ಊರವ್ರನ್ನೇ ಸೇರಿಸಿದ್ರು ನಮ್ಮ ಕಡೆಯವ್ರನ್ನ. ನಿನಗೆ ಹೇಳಕ್ ಗೊತ್ತಲ್ಲ ಸುಮ್ಮನೆ. ಈಗ ನೋಡಪ್ಪ ಇಲ್ಲಿ ಸಂದೀಪ್, ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಿಕಿಲ್ಲ. ಜನವರಿಯಿಂದ ಹಿಂದೆನೇ ಬೇರೆ ವ್ಯಾಪಾರ, ಜನವರಿಯಿಂದ ಆದಮೇಲೆ ಬೇರೆ ವ್ಯಾಪಾರ. ಒಂದಾಯ್ತಾ? ಈ ಕೆಲವ್ರು ನಾವು ಹಂಗಂದಾಗ ಏನಂತಾರೆ ಗೊತ್ತಾ, ಹಣ ತಗೊಂಡಿದ್ದೀವಿ ಕಾರಣ ನಾವು ಕಟಾಕ ಮೇವಾಗ್ತೀವಿ ನಮ್ಗೆ ಗೊತ್ತು ಅಂತಂತಾರೆ. ನಿಜ ತಾನೆ? ನಾವು ಹಂಗಂದಾಗ ಹಂಗಂತೆ ಅಂತಿರ್ತಾನೆ. ಅದೆಲ್ಲ ಏನು ಚರ್ಚೆ ವಾದ ಏನೂ ಬೇಡ ಆಯಿತಾ. ಏನೋ ಮುಂದಲ್ ಮನೆಗೆ ಹೋಗ್ಲಿ, ದುಡ್ಡು ನಿನಗೇನು ಅದೇನು ಲೆಕ್ಕಕ್ಕೆಲ್ಲ, ನಿನಗೆಲ್ಲ ಒಂದು ಕಡೆ ಮೂಲೆ ಬಿದ್ದಂಗೆ ಲೆಕ್ಕ ಅದು ಆಯ್ತಾ. ಬಿಡಿಸ್ಕೊಂಡು ಬಂದಂಗೆ ಏನಣ್ಣ ರಾಜಣ್ಣ ಅಲ್ವಾ, ದುಡ್ಡನ್ನ ಲೆಕ್ಕ ಅಲ್ಲ. ಕೊಡು, ನಿನ್ನ ಎತ್ತೊಂದು ದಿವಸ ಮೆರೀತದೆ. ಬೇಕು ಒಂದು ದಿವಸ ಬಂದಾಗ ಬೇರೆ ಜನಗಳನ್ನೆಲ್ಲ ನೋಡಿದಿಲ್ಲ, ಹಂಗಲ್ಲ. ಇವತ್ತು ನೀನು ಬೇಕು ಅಂದ್ಬಿಟ್ರೆ
ಅಣ್ಣ ನಂಗೆ ಬರೋ ವರ್ಷ ಬರ್ತೀನಿ ನನಗೆ ಬೇಕು ಅಂತಂದ್ರೆ ನಿನಗೆ ಬಿಟ್ಟೆ ಬೇರೆ ಕೊಡಂತ ಜನ ಅಲ್ಲ ಅವರು. ಅಣ್ಣ ಒಂದೇ ಮಾತು ಹೇಳ್ತು, 1 ವರ್ಷ ನನ್ನ ಹಗ್ಗ ಬಿಚ್ಬಿಟ್ರೆ ಸಂದೀಪ ಅವು ಕೆಟ್ಟಾಗು ಕಂಡ್ರೆ ಆಮೇಲೂ ನಿನಗೆ ಬೇಕು ಅಂದ್ರೆ ಫಸ್ಟ್ ನಿನಗೆ ಕೇಳೋದು, ನೀನು ಬೇಡ ಅಂದ್ರೆ ಬೇರೆಯವ್ರು ಕೊಡೋದು. ಬೇರೆಯವ್ರು ಹಂಗಲ್ಲ, ಹೂ ಅಂದ್ಬಿಟ್ಟು ಇಲ್ಲಿ ಕೈಗೆ ಹಗ್ಗ ಹಿಡ್ಕೊಳ್ಳೋ ಒಂಥರ ಮಾತಾಡ್ತಾರೆ. ಹಗ್ಗ ಹಿಡ್ಕೊಂಡು ಇವ್ರು ಯಾರು ಆ ಥರದವ್ರಲ್ಲ, ಮಾತಾಡ್ಬಿಟ್ಮೇಲೆ ಮಾತೇ ಅವ್ರ ಲೆಕ್ಕ. ಅಣ್ಣ ರಮೇಶ್ ಅಣ್ಣ ಒಂದು ಮಾತು ಹೇಳ್ತು, ಏನು ಹೇಳ್ತು ಗೊತ್ತಾ, ಚಂದಾಪುರದ ರಾಜಣ್ಣನ ಹತ್ರ ರಮೇಶ್ ಅಣ್ಣನ ಹತ್ರ ಎತ್ತು ತೆಗಿಯೋಕ್ಕಾಗಲ್ಲ, ಅವ್ರಿಗೆ ಒಂತಲ್ಲಿ ತೆಗಿಯೋಕ್ಕಾಗಲ್ಲ ಅಂದ. ನೀನು ಬಾ, ನಿನ್ಗೆ ಯಾವ ಎತ್ತು ಕೇಳ್ತೀಯ, ಯಾಕಂದ್ರೆ ರಾಜಣ್ಣ ಹಿಂಗೆ ಇಲ್ಲೇ ಇವ್ರೆ. ಆ ಎತ್ನ ನಾನು ಎಷ್ಟು ಸತಿ ಕೇಳಿರ್ಬೋದು, ನಾನು ನಮ್ಮ ನಂದೇಡ ಎಷ್ಟು ಸತಿ ಕೇಳಿರ್ಬೋದು, ಆ ಎತ್ತು ಬಿಚ್ಕೊಟ್ರಿ, ಆ ಎತ್ತು ಬಿಚ್ಕೊಟ್ರಿ. ಹೇಳ್ತೀಯ, ನಾನು ಇನ್ನೂ 1 ವರ್ಷ ದಾಖಲೆನೇ ಮಾಡ್ತೀನಿ. ಇಲ್ಲ ದುಡ್ಡೆಲ್ಲ ಯಾರೇ ಬಂದು ಏನೇ ಹೇಳಿದ್ರು ಕೊಡೋದಿಲ್ಲ. ಆಮೇಲೆ ಇನ್ನೊಂದು, ಅವರಲ್ಲಿ ಏನು ನಮ್ಗೆ ಕೆಡ್ಸಿಲ್ಲ. ತಗೊಂಡಾಗ ನಾನು ಸಾಮಾನ ಅಂತ 3.20 ಕಾಲು ಹೋಗ್ತೀರಿ ತುಟ್ಟಿ ಬಿಡ್ತೀರಿ ಅಂದರು, ಎತ್ತು ಸತ್ತೋಯ್ತದೆ ಎಲ್ಲ ಅಂದರು. ಅವ್ರ ಮುಂದೆ 3 ವರ್ಷ, ಇದು 3ನೇ ವರ್ಷ ಮೆರವಣಿಗೆ ಮಾಡ್ತಾ ಇರೋದು ನಾನು, ಇನ್ನೊಂದು ವರ್ಷನೂ ಮಾಡ್ತೀನಿ. ಇವಣ್ಣ ನಾನು ರಮೇಶ್ ಅಣ್ಣ ಫೋನ್ ಮಾಡಿದ್ರು ನನಗೆ, ಇವೆಲ್ಲಿದ್ದು ಗೊತ್ತಾ, ಇವು ಕನಕಪುರದ ಹತ್ರ ತೋಟ ಹೇಳಿದ್ದು. ಸೀನಪ್ಪನಿಗೆ ಇವ್ರಿಗೆ ನಾರಾಯಣ ಸ್ವಾಮಣ್ಣ 3 ಜನಕ್ಕೂ ಹೇಳಿದೆ, ಅಣ್ಣ ಇಲ್ಲೊಂದು ಜೊತೆ ಕರಾವೆ ಬಂದು ನೋಡಿ ಅಂತಂತಂದೆ. ಇವ್ರೇನು ಮಾಡ್ರು, ಒಬ್ರ ಮೇಲೆ ಒಬ್ರು ವೈಮಸ್ಸಮ್ಯ ಮಾಡ್ಕೊಂಡು ನೋಡಲಿಲ್ಲ. ಅಲ್ಲಾಡಿ ಏನಾಯಿತು, ಶಾಮಣ್ಣಗೆ ಬಂದು ಅಲ್ಲೆಲ್ಲ ಹೋಗಿ ತಿರ್ಗಾ ಎಲ್ಲೆಲ್ಲ ಹೋಗಿ ಕಡೆಗೆ ನಾರಾಯಣ ಸ್ವಾಮಣ್ಣ ತಗೊಂಬಂದು ಆಮೇಲೆ ಇವ್ರಿಗೆ ಕೊಟ್ಟು ಈಗ ಒಂದೇ ಹೋವೆ. ಅಲ್ಲ ಆಂಧ್ರದಿಂದ ತಿರ್ಗಾ ವಾಪಸ್ ಬಂದಾಗ್ಲೇ ನಾನು ಅನ್ಕೊಂಡೆ ನಮ್ಮ ರಾಜಣ್ಣ ಬಿಡಲ್ಲ, ರಾಜಣ್ಣ ಬಿಡಲ್ಲ. ನೀನ್ ನೋಡ್ದಲ್ಲಪ್ಪ ಎತ್ತು ಹಿಂಗಿದ್ವಾ, ಈ ವರ್ಷ ಇದ್ವಲ್ಲ ಹಿಂಗಿದ್ವಾ. ನೀವು ಕೇಳಿದ್ರು ಹಿಂಗೆ ಇರ್ಬೋದು. ನಾರಾಯಣ ಸ್ವಾಮಿ ಮನೆ ಬಂದಿದ್ದ ದಿನನೇ ಹೊಂಟೋಗ್ಬಿಟ್ಟೆ ನಾನು. ಏನ್ ಹೆಂಗ್ ಕಾಣ್ತಿದ್ದ ನಿನ್ಗೆ? ಅಯ್ಯೋ ರಾಮ, ಒಂದೆತ್ತು ಬೇರೆ ಏಟ್ ಮಾಡ್ಕೊಬಿಟ್ಟಿತ್ತು. ನಾನು ಅದು ನೋಡಿ ಅಣ್ಣ ನಾನು ಕೇಳಿದೆ, ಅದು ಏನಾರಾಗಿಲ್ಲ, ನಾನು ಅಲ್ಲೇ ಕೇಳಿದೆ ಎತ್ ಕೊಡ್ರಣ ಅಂತ ಕೇಳಿದೆ. ಅವ್ರ ಮನೆಗೆ ಮನೆ ಬಂದಿದ್ದಿದ್ದಾನೆ ಅಲ್ವಾ, ನಾವು ಅವನೇ ಜೊತೆ ಮಾಡಬೇಕು ಅಂತ ಇವತ್ತು ಇನ್ನು ಇವರು ಬಿಚ್ಚಾಕ್ಬೇಕು ಅಂತ. ನನ್ನ ತಾಯಿಯಣ್ಣ ಬಿಚ್ಚಬೇಡಿ ಎತ್ತ ಅಣ್ಣ, ಒಂದು ಎತ್ತೈತೆ ಅಣ್ಣ, ಅಷ್ಟು ರೂಪ ಅಷ್ಟು ಬ್ಯೂಟಿ ಯಾವ ಎತ್ತವೆ ಇವತ್ತು ಕಡೆಯಲ್ಲಿ ಅಂತ ನಾನು ಹೇಳೋದು. ಆಮೇಲೆ ನಾವಿನ್ನೊಂದು ಮುಡ್ತಿರೋ ಜಾತ್ರೆಗೆ ಪ್ರಕಾಶನ್ ಗೊತ್ತು, ಅವನಿಗೆ ಗೊತ್ತು 3 ಚಾಂಪಿಯನ್ 9 ಪ್ರೈಸ್ ತಗೊಂಡು. ಆ ದಾಖಲೆ ನಾವು ಮಂಡ್ಯದವ್ರು ಯಾರು ಮುರಿತಾ ಇಲ್ಲ, ಮಂಡ್ಯ ಸಿಟಿ ಕಲ್ತಾ ಇರೋದು. ಆಗ 3 ತಿರ್ಗಿ 26 ಮಾಡ್ತೀನಿ. ಯಾರು ಮುರಿದವ್ರು ಬರೋಣ ಒಂದೇ ಗೊತ್ತ ಅಷ್ಟು ತಗೋಬೇಕು. ಯಾರ ಎತ್ತ ನಿನ್ನ ಎತ್ತ ಇಟ್ಕೊ ತಗಲಿ ಅವರು. ಈ ಸತಿ ನಾವು ಬುಕ್ತಲ್ಲಿ 3 ಪ್ರೈಸ್ ಮಾಡ್ದವ, ಚಾಂಪಿಯನ್ ಮಾಡಿಲ್ಲ 3 ಪ್ರೈಸ್ ಮಾಡ್ದವ. ಅದು ದಾಖಲೆ ಪ್ರಕಾಶನ ಬಿಟ್ಟಿಲ್ಲ ಕಡಿಮೆ ಅಂತ ಕೇಳ್ಬೋದು. ಸುಳ್ಳು ಅಂದ್ರೆ 16 ಏರು ಮಾಡ್ದೋ ನಾವು. ಈ ಆಸಕ್ತಿ ನಮ್ಗೆ ಇವಾಗ ಕಮ್ಮಿ ಆಗೋಯ್ತಾ ಇದೆ. ಏನೋ ಮಾಡಬೇಕು ಜಾತ್ರೆ ಮಾಡ್ತಾನೇ ಇದ್ದೀರಿ, ಬಿಡ್ತಾ ಇಲ್ಲ. ಕೊಡೋ ಸುಮ್ಗೆ ಏನು ಅತಿ ದುಡ್ಡಿಗೆ ಆಸೆ ಪಡ್ಬೇಡ, ಸ್ನೇಹ ಉಳ್ಕಲ್ಲಿ. ಪ್ರಕಾಶ್ ಅಣ್ಣ ಒಂದೇ ಮಾತು ಹೇಳಿದ್ದು, ಯಾವುದೇ ಕಾರಣಕ್ಕೂ ದುಡ್ಡಿಗೆ ಆಸೆ ಬೀಳ್ಬೇಡ ಅಂತ. ನಂದು ಪ್ರಕಾಶಣ್ಣ ಹೇಳಿದೆ, ನಾನು ಮಾಡಲ್ಲ ಅಣ್ಣ, ಹಂಗೆ ನಾನು ಮಾಡಲ್ಲ. ನಾನು ಒಂದೇ ಮಾತು ಹೇಳಿದ್ದು ಯಾರಿಗೆ, ಪ್ರಕಾಶ್ ಅಣ್ಣಂಗೆ. ಅದು ರಮೇಶ್ ಅಣ್ಣನ ಎತ್ತೆ ಮುಗ್ದೋಯ್ತು, ನನ್ನ ಮಾತು ಎತ್ತಲ್ಲ ಅಣ್ಣ. ಯಾರು ಬಂದು ಯಾರೇ ತಗಂದ್ರೆ ಘಾಟಿ ಮುಡ್ತರೆಗೆ ಗೊಂತು ಕಟ್ಟಾಕೊಂಡ ಇನ್ನೊಬ್ರ ಗೊಂತಿಗೆ ನಾವು ಎತ್ತು ಕೊಡೋದಿಲ್ಲ. ಅವ್ರು ಹಂಗೇನೆ, ಅವರೆಲ್ಲ ಒಂದು ಟ್ರೂಪ್ ಐತೆ, ಕೊಡಕ್ಕಿನ ಅಂದ್ರೆ ಕೊಡಲ್ಲ. ಇವಾಗ ಎಲ್ಲ ರೆಡಿ 4 ತಗೊಂಡವನೆ. ಗದಗ್ನವ್ರು ಏನೇನೋ ಮಾಡಿದ್ರು, 5,000 ಕಮ್ಮಿ ಮಾಡ್ಕೊಂಡ್ರು. ತೂರು ಎಸ್ಬಿಟ್ಟ ಅವನು ಕೊಡೋದಿಲ್ಲ, ಅವನು ಮುಂದುವರ್ಸ್ಕೊಂಡು. ತಮಾಷೆಗಲ್ಲ, ನಾವೊಂದು ಕಂಡೀಷನ್ ಅದು ನಿಮ್ದೆಲ್ಲ ಒಂದು ಬ್ಯಾಚ್ ಬಿಟ್ರೆ ಪರಿಚಯ ಆಗಿ ನಾನು ದೋಸ್ತಿಯಾಗಿ ಇರೋ 29 ವರ್ಷ, 29 ವರ್ಷ ಆಯ್ತು ಸ್ನೇಹ ಮಾಡಿ. ಪ್ರಕಾಶನ್ ಕೇಳ್ಕೋಬೋದೆ. ಈಗ ಬೆಂಗಳೂರು ಪೈಲ್ವಾನ್ ನಾನೇ ದೊಡ್ಡ ಮಗ. ಕೇಳಿದ್ರೆ ಹಿಂಗೆ ಇರ್ಬೇಕಣ್ಣ. ಪ್ರಕಾಶ್ ಅಣ್ಣ ಏನಂತ ಗೊತ್ತಾ, ನಮ್ಮ ಗುರುಗಳು ಅಂತೂ ಒಂದೇ ಮಾತು ಹೇಳ್ತು, ನಮ್ಮ ಗುರುಗಳು ಅದು ನನ್ನ ಬೆಂಗಳೂರು ಕರ್ಕೊಂಡೋಗಿ ಕೊಡ್ಸಿದ್ದೆ ಅಂತ ಒಂದೇ ಮಾತು. ಹೀಗಾಗಿ ಹಿಂಗೆ ಕೇಳ್ದೆ ಅಣ್ಣ ಗಟ್ಟಿ, ಆಯ್ತಾ ಫೈನಲ್ ಕೊಟ್ರೋಣ, ಬೇಗ ಮಾಡ್ಕೊಬೇಡ್ರಿ ಅಂತ. ನಾನು ಅದು ಬೇಡ ಇದು ಬೇಡ ಅಣ್ಣ, ಹೀಗಾಗಿ ಬೇಡ ಕೊಡು, ಎತ್ತು ಕೊಟ್ಬಿಡು, ಕೊಡು ಹೇಳ್ತೀನಿ. ನಾನು ಎತ್ತು ಕೊಡ್ತೀನಿ, ನನ್ನ ಮಾತು ಕೊಡ್ತೀನಿ. ದೂರು ಕೆಟ್ಟನೆ ಮಾಡು, ದುಡ್ಡು ಕೇಳಲ್ಲ. ನೋಡಿಲ್ಲ ಅವ್ರು ಕೇಳ್ತಾ ಇರೋದು ಇದು. ಈಗ ಇಲ್ಲಿ ಕೇಳೋಗಂತ ಕೇಳಪ್ಪ, ಇಲ್ಲ ಒಂಚೂರು ನನ್ನ ಮಾತು ಕೇಳ್ತೀನಿ. 11 ತಿಂಗಳು ಹುಲ್ಲಾಕೋಗಿ ಯಾವ ಜಾತ್ರೆನೂ ಇಲ್ಲ ಅಣ್ಣ. ಅಲ್ಲ ಅಲ್ಲ ನನ್ನ ಮಾತು ಕೇಳ್ರಿ, ವರ್ಷ ಪೂರ್ತಿ ಮೇಯ್ಸೋರು ಯಾರು, ಅವರು ಹಿಂಗೆ ಆಡೋರು ಯಾರೋ, ಏನೋ ಸಂಕ್ರಾಂತಿ ಆಡಿ ನಾಳೆ ಬೆಳಗ್ಗೆ ಸಂಕ್ರಾಂತಿ ಮುಗಿಸಿ ನಾಳೆ ಬೆಳಗ್ಗೆ ಅಯ್ಯೋ ತಿಂಡಿ ಹಾಕ್ಬೇಕು ಹುಲ್ಲು ಹಾಕ್ಬೇಕು ಅನ್ನೋರು ಯಾರು ಇಲ್ಲ ಇಲ್ಲಿ. ಎಲ್ಲ ಗಂಡ್ಮಕ್ಳೇ ಇರೋದು ವರ್ಷ ಪೂರ್ತಿ. ಘಾಟಿಗೆ ಒಂದು ಏಟು, ಅದಾದ್ಮೇಲೆ ಮುಡ್ತಾರಿಗೆ ಒಂದು ಏಟು, ಬೂಕಕ್ಕೆ ಒಂದು ಏಟು. ಇವಾಗ ಬೇಬಿಯವರು ಯಾರು ಕೆಚ್ಚಿರೋರು ಇಲ್ಲ ಅಲ್ಲಿ. ಇವಾಗ ಏನಾಗದೆ ಅಂದ್ರೆ ಬೇಬಿಲಿ ತಗೊಂಡ್ರು ಮಾರಿಕೆ ಮುಂದೆ ಕಷ್ಟ ಆಗದೆ, ಅದು ಯೋಚನೆ ಮಾಡಿ. ಬೇಬಿಲಿ ಯಾರು ತಗೋತಾರ ಬಣ್ಣ. ಆಮೇಲೆ ನಮ್ಮ ಜಾತ್ರೆ ರುಚಿ ಮಾಡ್ತೀನಿ ಧೈರ್ಯ ಅದೇ ನನಗೆ. ಅಲ್ಲಿ ಮಾರ್ಬೋದು ಅಣ್ಣ. ನನಗೆ ದೊಡ್ಡೆತ್ತಿಗೆ ಈ ದೊಡ್ಡ ಲೈನ್ ಇರೋ ಎತ್ಕೊಳ್ಗೆ ಹುಲ್ಲಾಕೋದನ್ನ ಗಂಡು ಮಕ್ಕಳು ಅಂತೀನಿ. ರೌಂಡ್ ಎತ್ಕೊಳ್ಳೋ ಎಲ್ಲರೂ ಸಾಕ್ತಾರೆ ಅಣ್ಣ.
ನಿಮ್ಗೆ ಏನು ಮಾತಾಡಬೇಡ ನೀನು. ನಾನೇನು ಮಾತಾಡಲ್ಲ ನಾನೇನು ನೀವು ಮಾತಿಗೆ ನಾನು ನಿನ್ನ ಕೈಯೂ ಕೊಡಲ್ಲ ಏನು ಕೊಡಲ್ಲ. ನಾನು ಪ್ರಕಾಶ್ ಅಣ್ಣಂಗೆ ಒಂದಕ್ಕೆ ಹೇಳೋದು ಹಿಂಗೆ ನಾನು ಹೇಳಿಬಿಟ್ಟಿದ್ದೀನಿ, ಮಾತನ್ನ ಉಳಿಸ್ಕೊತೀನಿ. ನಾನು ಅವತ್ತು ನಾಲ್ಗೇನೆ ಇವಾಗ ಅಣ್ಣ ಒಂಚೂರು ಮುಂದೆ ಬರ್ಬೇಕಣ್ಣ ಅಂತ ಹೇಳ್ಬೇಕು. ಸಂದೀಪ್ ಲೆಕ್ಕ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಇಲ್ಲ. ಇವಾಗ ರಾಜಣ್ಣ ಇಲ್ಲ, ಅವನೇ ಬೇಜಾರು ಮಾಡ್ಕೋಬೇಡ, ಎಲ್ಲ ರೆಡಿ ಇಲ್ಲ ಅವನೇ. ಅಕಸ್ಮಾತ್ ನಾನು 50,000 ಬಿಟ್ಟು ದನ ಮಾಡ್ಬಿಟ್ಟು ಅವ್ನು ಕೊಲೆ ಮಾಡೋದಿಲ್ಲ. ಅದೆಲ್ಲ ಬಿಟ್ಬಿಡದ ಇವಾಗ ಅರ್ಥ ಆಯ್ತದು. ಈಗ ಹಿರಿ ಸೇವೆಲ್ಲ ಹೋಗ್ಬಿಟ್ಟು ದುಡ್ಡು ಬಿಡಿಸ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಹುಡುಕರ್ ಸಿಗ್ತದ, ಹಿರಿ ಸೇವೆಲ್ಲ ಹುಡುಕ್ಬೇಕು. ಟೈಮ್ ಆಯ್ತು. ಒಂದ್ಸತಿ ಘಾಟಿಲಿ 20ನೇ ವರ್ಷ ಏನ್ ಮಾಡ್ದ, ಇದೇ ತುಮಕೂರು ಸುಧಾಕರ್ನ ಆರೋಳಿಗೆ ಇಷ್ಟ ಬಂದ್ರು. ಯಂಗ್ ಸ್ವಾಮಿಗೆ ಒಂದ್ ಜೊತೆ ಎತ್ಕೊಟ್ಬಿಟ್ಟೆ ಬರೀ 1:30ಕ್ಕೆ. ಇವರು ನಾನು ಪೈಲ್ವಾನ್ ಎಲ್ಲ ಹೋಟ್ಲಿಗೆ ಹೋಗಿದ್ರು, ಕೊಟ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ರು 30,000. ದೊಡ್ಡ ಮನ್ಸ ಅಂತಾರೆ ಆಮೇಲೆ ಕೋಪತ್ತು ನನಗೆ ಬಂದದ ಪೈಲ್ವಾನ್ಗೆ 50 ನಾ ತಗೋತೀನಿ, ಇನ್ನೊಂದು 10,000 ಲಾಭ ಕೊಡ್ತೀನಿ, ಕಿತಾಕುಡಿ ವ್ಯಾಪಾರ ಅಂತ. ಪೈಲ್ವಾನ್ ಬಂದ, ಎಷ್ಟು ಕೊಟ್ಟು ಅಂದ, ಓಪನ್ ಆಗಿ ಹೇಳೋದು 1:30 ಕೊಟ್ಟು ಅಂದ. ಅವ್ನು ಕೊಟ್ಬಿಡೋಣ, ಅವ್ನು 1 ಕೊಟ್ಟರು ರೆಡಿ. ನಾನು ವ್ಯಾಪಾರ ಕಿತಾಕುದ್ರೆ ಸುದ್ದ ಕಣ. ಅವ್ನು ಬೇಕಾದ್ರೆ ನಿನ್ ಕಳ್ಕೊಂಡು ರಮೇಶ್ ಅಣ್ಣ ನಾನು ಎಲ್ಲಿ ಕಳ್ಕೊಕಾದದ್ದು ಅವನ್ನ. ಅವ್ನು ಹಂಗೆ ಕಡಪ ಸಂದೀಪ್ ಯಾಕೆ ಏನ್ ಮಾಡೋರು ಅವತ್ತಿನ ಕಾಲದಲ್ಲಿ 10,000 20 ವರ್ಷದಲ್ಲಿ ಅಲ್ಲ ಇಲ್ಲಿ ಹೇಳ್ದ. ಜಮೀನ್ ಬರೋದು ಯಾಕೆಂದ್ರೆ ಕಿತ್ತಾಕೋಕೆ ಇರೋಣ. ಇಲ್ಲಿ ಕೂತವ್ರಲ್ಲ ಇವರೆಲ್ಲ ಹೆಂಗೆ ಅಂತಂತಂದ್ರೆ ಮಾತು ಕೊಟ್ಬಿಟ್ಮೇಲೆ ಮುಗೀತು ಒಂದು. ಆಮೇಲೆ ಕಳ್ಕೊಬಿಟ್ರು ಕೊಡ್ಬೇಕಾರೆ ಮೊಕ ಗಂಟ ಕಳೆದು ಹೋಯ್ತಲ್ಲ ಅವ್ನು ಹಿಂಗೆ ಮಾಡ್ದಂತ ಅವ್ರು ಯಾರು ಹೇಳೋರಲ್ಲ. ಅವ್ರ ಎದುರುಗಡೆ ಹೇಳ್ಬೇಕು ಅಂತಿಲ್ಲ, ಯಾಕೆಂದ್ರೆ ನಾ ಕಾಲದಿಂದ ಹೊಡೆದಾಡ್ರವ್ ನಾನು. ಇವತ್ತು ಗಂಟನೂ ಅಷ್ಟೇ, ಎಷ್ಟೇ ಕಳ್ಕೊಬಿಟ್ರು ಇವ್ನಿಂದ ನಿಂಗೆ ತೊಂದರೆ ಆಯ್ತು ಅಂತ ಮಾತ್ರ ಒಂದಿನನೂ ಒಬ್ಬರ ಮೇಲೆ ದೂರದವ್ರಲ್ಲ. ಆ ಥರ ಅವ್ರ ವಿಶ್ವಾಸ. ಕೊಡು, ನೆಗ್ನಿಗಿತ ಕೊಡು, ಆಟ ಮಾಡಕ್ ಹೋಗ್ಬೇಡ, ಕೊಡು. ದುಡ್ಡಿನ ಕತೆ ಬೇಡ. ನಾನೊಬ್ಬ ಸ್ನೇಹ ಮಾಡಿದ ಮೇಲೆ ನಾನು ಸ್ನೇಹಿಕೆ ಬೆಲೆ ಕೊಡ್ತೀನಿ ನಾನು ಅಂತ ಪರಿಚಯ ನಂದು ನಿಂದು. ಅಣ್ಣ ನೀನು ಹೊಸ ಪರಿಚಯ ಅಲ್ಲ, ರಮೇಶಣ್ಣ ಹೊಸ ಪರಿಚಯ ಅಲ್ಲ. ನಿಮ್ನೆಲ್ಲಾರನ್ನ ದೂರದಿಂದ ನೋಡ್ಬಿಟ್ಟು ಹೆಂಗಪ್ಪ ಮಾತಾಡ್ತಿದ್ದು. ಪ್ರಕಾಶ್ ಅಣ್ಣನೂ ಅಷ್ಟೇ, ನೀವು ನಂಬಲ್ಲ. ವಸತಿ ಬೇಬಿಗೆ ಅಣ್ಣನ ಒಂದೇ ದಿನ ಹೋಗಿ ಅಣ್ಣ ಹಿಂಗಣ್ಣ ಬರ ನೀನು ಅಂತ ಹೇಳ್ಬಿಟ್ಟು ಅಣ್ಣ ನನಗೆ ಕರ್ದಿ ನಾಟಿ ಕೋಳಿ ಹಾಕಿ ಊಟ ಮಾಡ್ಬೇಕು. ಅಣ್ಣ ಒಂದೇ ಎಣ್ಣೆ ಹಾಕೊಂಡು ಕೂತಿತ್ತು, ಊಟ ಮಾಡ್ಬೇಕಷ್ಟೇ ಅಂತ ಬಂದು ಊಟ ಮಾಡಿಸಿ ಅಣ್ಣ ಎತ್ನವರು ಅಂದರೆ ಏನೋ ಗೊತ್ತಣ್ಣ, ಅದೊಂದು ಬಾಂಧವ್ಯ. ಅದು ಎಷ್ಟೋ ದಿನ ನಿಮ್ಮನ್ನೆಲ್ಲ ನಾವು ತುಂಬ ವರ್ಷದಿಂದನೂ ಗೊತ್ತಣ್ಣ. ಚಂದಾಪುರ ರಾಜಣ್ಣ ಯಾರು, ಮೋಟಿ ರಮೇಶ್ ಅಣ್ಣ ಯಾರು, ನಮ್ಮ ಪ್ರಕಾಶ್ ಅಣ್ಣ ಯಾರು, ಇವರೆಲ್ಲ ನೀವೆಲ್ಲ ಅಣ್ಣ ಒಂದು ಈ ಬಸಪ್ಪಂಗೆ ಒಂದು ಮೆರುಗು ಕೊಟ್ಟವರು. ನಾವು ನಿನ್ನೆ ಮೊನ್ನೆ ಬಂದವರು ನಾವನ್ನ ಇರ್ಬೋದಣ್ಣ, ಬಟ್ ಆದ್ರೆ ನೀವುಗಳು ಈ ಸ್ಥಾನದಲ್ಲಿ ಇದ್ದೀರಾ, ನಿಮ್ಗಳಿಗೊಂದು ಮರ್ಯಾದೆ ಅಣ್ಣ. ಮುಡ್ತಲ್ಲಿ ಹಿಂದೆ ಬಳೆ ಸಟ್ರು 14 ಈರಣ್ಣ ಅವರೆಲ್ಲ ನೋಡ್ಬೇಕಾಗ್ತದೆ. ಮಲ್ಲಿಗೆರೆ ಪಟೇಲ್ ಮಲ್ಲಿಗೆರೆ ಪಟೇಲ್ ನನಗೆ ಫಸ್ಟ್ ಕಾಂಪಿಟೇಷನ್. ಆಮೇಲೆ ಮಂಡ್ಯ ಸೀನಪ್ಪ ನನಗೆ ಹುಟ್ಕತ್ತ ಮಂಡ್ಯದಲ್ಲಿ. ಈಗೆಲ್ಲ ಏನಪ್ಪ ಮೂಡ್ಸಿ ಮೇಲೆ ಎತ್ ಕಟ್ತಿರೋದು, ಅವಾಗ ಕಟ್ತಿರೋದು ಅವಾಗ ನೋಡ್ರೆ ಬಳೆ ಸಟ್ರು, ಕೊಳ್ಳೇಗಾಲ ಬಳೆ ಸಟ್ರು, ಅಣ್ಸಾಲೆ ಅರ್ಸೋ. ಅವ್ರಂತಾರೆ ಇವತ್ತು ಒಂದ್ ಎತ್ತಿಗೆ ಒಂದ್ ಎತ್ತಿಗೆ ಜೊತೆ ಹಾಕೊಟ್ಟವ್ರಿಗೆ 5,000 ಜಾತ್ರೆ ಬಿಡದೆ ಮಾಡ್ಕೊಬತ್ತಾರೆ. ಜಾತ್ರೆ 5,000 ಕೊಡ್ಕೋ. ಇಲ್ಲಿ ಆಗ್ಬೇಕು ಒಂದೇ ವ್ಯಾಪಾರದಲ್ಲಿ ಮುಗಿಬಾರ್ದು. ಇಲ್ಲ ನಾನು ಜಾಸ್ತಿ ಆಸೆ ಮಾಡ್ತಲ್ಲ ಅಣ್ಣಗೆ. ಅಣ್ಣ ಅಣ್ಣ ನೋಡ್ರಿ ಅವರು ಹಠ ಹಿಡಿದು ಬಿಟ್ಟವ್ರೆ, ಈ ಲೆಕ್ಕಾಚಾರಕ್ಕೆ ಹಠ ಹಿಡಿದು ಬಿಟ್ಟವ್ರೆ. ಅವರು ಇಲ್ಲೇ ಅಡ್ಡಾಡಿ ಬೇಡ. ಒಂದು ನಿನ್ನ ಹೆಸರು ಉಳ್ಕತ್ತೆ, ದುಡ್ಡು ಉಳ್ಕೊಳಕಿಲ್ಲ. ನಿನ್ನ ಹೆಸರು ಉಳ್ಕತ್ತಿಗೆ ಎಡ್ಲೆ ಅದ್ ಎಲ್ಲೇ ಬೂಡೆ ಬೆಳಗಂಟ ಹೋದ್ರು ಸಂದೀಪ್ ಅಂತ ನಾನು ದೊಡ್ಡ ಕೈ ಕೊಟ್ಟೆ ಅನ್ನೋದು ನನಗೂ ನಿನ್ ದುಡ್ಡು ಎಷ್ಟೇ ಕೊಟ್ರು ಉಳ್ಕತ್ತದ? ದುಡ್ಡು ನೋಡಕ್ ಬರ್ತಾರ ಹೇಳು, ಬೇಡ ಹಠ ಮಾಡಬೇಡ, ಕೊಡು ಸಂಜೀಪ್ ಅಷ್ಟೇ. ಕೊಡು ನೆಗ್ನೆಗಿತ ಬೇಡ. ಅವ್ರು ಹೇಳಂಗಿಲ್ಲ, ನಾನ್ ನೀವು ಸೋಲ್ಬೇಕು, ನಾನು ಸೋಲ್ಬೇಕು ಇರೋದು ಹೇಳ್ತೀನಿ ವ್ಯಾಪಾರದಲ್ಲಿ. ಅಣ್ಣ ಹಿಂಗಾರ ನೀನ್ ಮಾಡ್ಲೇಬೇಕು. ಇಲ್ಲ ನೀನ್ ಹಂಗಂದಾಗಿಲ್ಲ ನೀನು ಮುಚ್ಕೋತಾ ಇದೀನಿ. ಅಣ್ಣ ಬೇಡ, ಇಲ್ಲ ಕೈ ಬೇಡ ಬೇಡ. ನಮ್ಮನ್ನ ಉಳಿಸ್ಕೋ. ಇದೊಂದು ವ್ಯಾಪಾರದಲ್ಲಿ ನಮ್ಮ ನೀನ್ ಜಾಸ್ತಿ ದೂರಕ್ಕೆ ಯೋಚನೆ ಮಾಡು. ಸುಮ್ಮನೆ ಇದೊಂದು ವ್ಯಾಪಾರದಲ್ಲೇ ನಮ್ಮನ್ನು ಉಳಿಸ್ಕೊ. ನೀನು ಬೇರೆಯವ್ರು ಯಾರು ಸಾವಿರ ಕೇಳಿ ಒಂದ್ ನಿಮಿಷ ಆಯ್ತು. ಇದಕ್ಕೆ ಹಿಂಗ್ ಕಡಿಮೆ ಕೊಡಕ್ಕೆ ಹೇಳಿ ಆಯ್ತು. ನಾನು ಸೋಲ್ಬಾರ್ದು, ನೀನು ಸೋಲ್ಬಾರ್ದು, ನೀನು ಸೋಲ್ಬಾರ್ದು. ಇಲ್ಲ ನಾನೇನೇ ಹೇಳ್ಬಿಡ್ತೀನಿ. ಅಣ್ಣ ಇದೇನಿದ್ರು 5 ನಿಮಿಷದ್ದು. ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಅದು ನಾವು ಒಂದೊಂದು ಟೇಬಲ್ ಏನ್ ಮಾಡ್ತೀವಿ ಅಂತ ಬೇಡ. ಈ ಹೆಚ್ಚು ವ್ಯಾಪಾರದಲ್ಲಿ ಆಗ್ಲೇಬೇಕು, ಹಿಂಗೆಲ್ಲ ಆಡ್ಲೇಬೇಕು, ಕಿತ್ತಾಡ್ಲೇಬೇಕು ಕುತ್ಕೊಂಡು ಎಲ್ಲ ಬೇಡ.
ಬೇಡ ಇನ್ನು ಈ ವಿಚಾರದಲ್ಲಿ ನಾನು ಕೇಳಿಲ್ಲ ಅನ್ಬೇಡ ಇನ್ನು ದಯವಿಟ್ಟು ದುಡ್ಡು ಹಿಡ್ಕೊಂಡು ಹೇಳ್ತಾ ಇದೀನಿ. ನಾನು ದೂರಕ್ಕೆ ಯೋಚನೆ ಮಾಡೇ ಮಾತಾಡ್ತಾ ಇರೋದು. ನಾನು ಇವತ್ತಿಂದ ಬರ್ಬೇಕಾದ್ರೆ ಹೇಳ್ಕೊಬಂದೆ, ಅಣ್ಣ ಒಂದು ಮಾತಾಡ್ಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಯೋಚನೆ ಮಾಡಿ ಮಾತಾಡಬೇಕು. ಹಂಗೆ ನಾನು ಏನೇ ಮಾಡಿದ್ರು ದೂರಕ್ಕೆ ಯೋಚನೆ ಮಾಡೇ ಮಾಡೋದು. ಇವತ್ತೇನೋ ಆತ್ರಿಕೆ ಏನೋ ಮಾಡ್ಬಿಟ್ಟು ಹೊಂಟೋಗ್ಬಿಟ್ಟು ಸಂದೀಪ್ನ ಹೊಗಳ್ಬಿಟ್ಟೆ ಇಂದ್ರ ಚಂದ್ರ ಅಂತ ನಮ್ಗೆ ಆ ಕೆಲಸ ಬೇಡ. ನಮಗೆ ಆ ಶಾಶ್ವತ ಉಳ್ಕೋಬೇಕು. ಇದ್ದಾಗ ಪ್ರಕಾಶಣ ಬೈತದಣ್ಣ, ನಾನು ಹಿಂಗೆ ಹೇಳ್ತೀನಿ ಅಣ್ಣ, ಹಿಂಗೆಲ್ಲ ಹಿಂಗೆ ಮಾಡ್ಕೋಗಪ್ಪ ಅಂತ ಹೇಳ್ತೀನಿ. ಬೇಡ ಕಡಿಮೆ ಮಾಡು. ನೀನು ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಏನೇನು ಮಾಡಿದ್ದಿಲ್ಲಣ್ಣ ಲೆಕ್ಕ ಹಾಕೋ ಅದು ಸರ್. ನೀನು ಹಿಡ್ಕೊಬೋದು, ತೊಳೆದು ನೀನು ಹಿಡ್ಕೋಬೇಕು. ಅವ್ರಿಗೆ ಕೊಟ್ರ ಹಿಂದೆ ಇಟ್ಕೋತಾರೆ ಇಷ್ಟು ಹಿಡ್ಕೊಬಿಡು. ಏನು ಮಾಡೋದು ಹೇಳ್ಬಿಡು. ಇಲ್ಲಿ ₹1 ಹೇಳಿಕಿಲ್ಲ. ಇಲ್ಲಿ ನಿನ್ನಾದ್ರೆ ಕೇಳಿದ್ರೆ ನಿಮ್ಮ ಬಾರ್ ಏನು ಕೇಳ್ತಿಲ್ಲ. ನಾವು ಬಸವಣ್ಣದೇವ್ರು ಕೇಳ್ತಿರೋದು. ಹಿಡ್ಕೊ, ಕೈ ನೆಗ್ನೆಗಿ ಹಿಡ್ಕೊಬಿಡ್ಬೇಕು. ನಮ್ಮ ಅಣ್ಣ ಒಳ್ಳೇದು ಮಾಡೋಣ ಕೆಟ್ಟದ್ದು ಮಾಡೋಣ ಬೇರೆ ಭಗವಂತ ನೋಡ್ಕೊತಾನೆ. ಹಿಡ್ಕೊಬಿಡು. ಅದೆಲ್ಲ ಬಿಡು ರಮೇಶ್ ಅಣ್ಣಂದೆಲ್ಲ ಅದ್ರ ಮೇಗಲ್ದಿದ್ದು ಸುಮ್ಮನೆ ಮಾಡ್ಕೊ. ಅರ್ಥ ಆಯ್ತು. ಆಮೇಲೆ ಕನ್ಫ್ಯೂಸ್ ಮಾಡ್ಕೊಬಿಡ್ಬಾರ್ದು. ಆಮೇಲೆ ಬಿಡೋಣ. ಇದು ಬಡ್ಕು ಆಯ್ತು. ನೆಗ್ನೆಗಿತ ನೋಡ್ಕೊಂತೇಳು. ನಾನು ಮನ್ಸು ಹೇಳ್ತೀನಿ ಕೇಳ್ಕೊ. ನಾನು ಯಾವತ್ತೂ ಆ ಥರ ಕೆಲಸನ ಮಾಡೋಕೆ ಹೋಗಿಲ್ಲ. ಹೇಳ್ಬಿಡು ಅವ್ರಿಗೆ ನೋಡ್ಕೊಳ್ಳಿ ಹೋಗಿ ಅಂತೇಳು. ನೋಡ್ಕೊಳ್ಳಿ ಅಂತೇಳು. ನೋಡ್ಕೊಳ್ಳಿ. ಆಯ್ತು ಬಿಡೋಣ, ಒಳ್ಳೇದಾಗಲಿ ಅಣ್ಣ, ನೋಡ್ಕೊಳ್ರಣ, ಸಂತೋಷ ಅಣ್ಣ. ನಾನು ಹೇಳಿಲ್ವಾ ಎದ್ದು ಮನಸ್ಸು ಜನಗಳು. ಅವ್ನು ಏನಪ್ಪ ಅಂದ್ರೆ ನಾನು ಏನು ಆಸೆ ಪಡ್ತೀನಿ ಅಂದರೆ ಅವ್ನು ಇನ್ನೂ ಒಂಚೂರು ತಾಳ್ಮೇಲೆ ಬರಬೇಕು. ಇನ್ನೂ ತಾಳ್ಮೆ ಇರಬೇಕು. ಇನ್ನೂ ಬೇಕಾದಟ್ಟೈತೆ ವಯಸ್ಸು. ಇಲ್ಲಿ ನೋಡಿಲೆ ಇಂಥದ್ದು 100 ಮಾಡ್ಬೋದು ಬೇಕಾರೆ ನೀನು ತಾಳ್ಮೆ ಇದ್ರೆ. ಬಿಡಪ್ಪ ಹೋಗಿ ಬಿಡಪ್ಪ. ಏನ ಅಣ್ಣ 15 ವರ್ಷ ಶೆಟ್ಟಳ್ಳಿ ದೇವರಾಜ ಅಣ್ಣ ನನ್ನ ಸ್ನೇಹಿತ. ನಾವು ನಿಜ ಹೇಳಿದ್ರೇನೆ ಭಗವಂತನೇ ಮುಗಿದು ಸತ್ಯನಾ. ಅಣ್ಣ 2 ಇದು ಮಾಡ್ರಿ ಅಣ್ಣ. ಎಷ್ಟು ಬೆಳಿಗ್ಗೆ ಈಗ ಇನ್ನೂ ನಮ್ಮ ಮನೇಲಿ ಕಡೆ ಬಿದ್ದೋದ್ರು ನಿನ್ಗೆ ಎತ್ತು ಕೊಡೋದಿಲ್ಲ. ಆ ಎತ್ತು ಊಟ ಆಗೋದಿಲ್ಲ. ಅವ್ರ ಮನೆ ಹಾಳು ಮಾಡಬೇಡ, ಸುಮ್ಮನೆ ಬಿಡತ್ತದೆ ನೀನು. ಒಂಥರ ಹೆಂಗಿದ್ರೆ ಸಮಾಗಮ ಅಂತ ಹೇಳ್ತಾರೆ ಗೊತ್ತಾ. 4 ನದಿಗಳು ಸೇರ್ಕೊಳ್ಳೋ ಥರ ಈ ಕಡೆ ಆನೆಕಲ್ಲಿಂದ ನಮ್ಮ ಚಂದಾಪುರ ರಾಜಣ್ಣ, ಈ ಕಡೆ ಯಲ್ಲಾರೆಡ್ಡಿಯವರು, ಅದಾದಮೇಲೆ ಈ ಕಡೆ ನಮ್ಮ ಮಂಡ್ಯದಿಂದ ನಮ್ಮ ರಮೇಶಣ್ಣ, ಒಂದು ಕಡೆ ಮೈಸೂರಿಂದ ನಮ್ಮ ಪ್ರಕಾಶಣ್ಣ, ಎಲ್ಲರೂ ಇವತ್ತು ಎತ್ಸಾಕಿರೋರು 4 ಮೂಲೆಯಿಂದ 4 ಮೂಲೆಯಿಂದ ಇಲ್ಲಿ ಎಂತಕ್ಕೆ ಸೇರ್ಕೊಂಡಿದ್ದೀವಿ ಅಂದರೆ ಇವತ್ತು ಈ ಒಂದು ಕರಿನಿಂದ, ಈ ಬಸಪ್ಪನಿಂದ ಇವತ್ತು 4 ಕಲ್ಲಿನ ಕರಿಗೋಸ್ಕರ ಇವತ್ತು ಎಲ್ಲರೂ ಒಂದು ಕಡೆ ಸೇರಿಕೊಂಡು ಇವತ್ತು ಮಾತುಕತೆ ಮಾಡ್ತಾಯಿದ್ದೀವಿ ಅಂದರೆ ಅದು ಎಲ್ಲ ಕಾರಣ. ಈ ಸಂಬಂಧ, ಈ ಸ್ನೇಹ ಉಳಿಬೇಕು ಅಂದರೆ ಇದು ಈ ಬಸಪ್ಪನಿಂದನೇ ಕಾರಣ. ಇವತ್ತು ಈ 4 ಕಲ್ಲಿನ ಕರಿಗೋಸ್ಕರ ಎಲ್ಲರ ಕೆಲಸಗಳು ಬಿಟ್ಟುಬಿಟ್ಟು ಇವತ್ತು ಪ್ರಕಾಶಣ್ಣ ಆಗಲಿ, ರಮೇಶಣ್ಣ ಆಗಲಿ, ಇವತ್ತು ರಾಜಣ್ಣ ಆಗಲಿ, ಇವತ್ತು ನಾವು ಸೇರಿರೋದು 11-11:30 ಬೆಳಗಿನ ಜಾವ. ಇಲ್ಲಿಗೆ ಬರಬೇಕು ಅಂದರೆ ರಾಜಣ್ಣ ಅವರು ಮಿನಿಮಮ್ ಆಗಿ 5 ಗಂಟೆ ಎದ್ದಿರ್ಬೋದು. 5 ಗಂಟೆಗೆ ಎದ್ದು ಅಲ್ಲಿಂದ ಮಂಡ್ಯಗೆ ಹೋಗಿ, ಅಲ್ಲಿಂದ ಮೈಸೂರಿಗೆ ಹೋಗಿ ಹಿಂಗೆ ಬಂದಿರೋದು. ಸೊ ಇದಕ್ಕೆ ಸೇರ್ಕೋಬೇಕಾದ್ರೆ ಬಸಪ್ಪನ ತಗೊಳ್ಳೋಕ್ಕೋಸ್ಕರ ಇವತ್ತು 4 ಕಲ್ಲಿನ ವ್ಯಾಪಾರ, ಇವತ್ತು ಎತ್ತು ವ್ಯಾಪಾರ ಆಯಿತು. ಸೊ ಇವತ್ತು ನಾನು ಸೋತ್ನೋ ಇಲ್ಲ ಅಣ್ಣ ಸೋತ್ರೋ, ಅವ್ರು ಗೆದ್ರೋ ಇಲ್ಲ ನಾನು ಸೋತ್ರೋ, ಒಟ್ಟಿನಲ್ಲಿ ಎತ್ತು ಒಂದು ಒಳ್ಳೆ ದೊಡ್ಡ ಬೆಲೆಗೆ ವ್ಯಾಪಾರ ಆಯಿತು. ಸೊ ಒಂದು ದೊಡ್ಡ ಕೈಗೆ ಕೊಟ್ಟೆ ಅಂತ ನನಗೂ ಒಂದು ಖುಷಿ ಇದೆ. ಸೊ ಚಪ್ರದ ಎತ್ತಾಗ್ಬೋದು, ಬೈಲಲ್ಲಿ ಕಟ್ಟೋ ಎತ್ಕೊಳಾಗ್ಬೋದು, ಎಲ್ಲ ಬಸಪ್ಪನೇ. ಬಾಲ ಹುಡ್ತವೆಲ್ಲ ಬಸವಣ್ಣ ಆಗಲ್ಲ ಅಂತ ದೊಡ್ಡವ್ರು ಹೇಳಿದ್ದಾರೆ. ಇವತ್ತು ನಮ್ಮ ಪ್ರಕಾಶಣ್ಣ ಹೇಳ್ತಾ ಇರ್ತದೆ ಅದು ಎಲ್ಲ ಬಾಲ ಹುಡ್ತವೆಲ್ಲ ಬಸವಣ್ಣ ಆಗಲ್ಲ ಕಣ ಸಂದೀಪ. ಎಲ್ಲ ಒಂದು ಏನೋ ಒಂದು ಅದು ಮನುಷ್ಯರನ್ನ ಕರಿಬೇಕಂತೆ ಮಕ್ಕದಲ್ಲಿ. ಬಾ ಇಲ್ಲಿ ನಾನು ಇದ್ದೀನಿ, ಬಾ ಇಲ್ಲಿ ನಾನು ಮುಟ್ಟು ಬಾ ಅಂತ ಕರಿಬೇಕಂತೆ ಬಸವಪ್ಪ. ಅಂಥವನ್ನ ಹುಡುಕಿ ಇವತ್ತು ಕಸಬ್ದಾರರು ಅಂತ ಇವತ್ತು ರಾಜಣ್ಣ ಆಗಲಿ, ರಮೇಶಣ್ಣ ಆಗಲಿ, ಪ್ರಕಾಶಣ್ಣವರಾಗಲಿ ಇವತ್ತು ಒಂದು ಕೂಟ ಇಲ್ಲ ಅಂದರೆ ಅವ್ರಿಗೆ ಅದು ನೋಡಿದಾಗಲೆಲ್ಲ ಅದು ಇದು ಯಾಕೋ ಮಿಸ್ ಹೊಡಿತಾ ಇತ್ತಲ್ಲ ಅಂತ ದಿನದಲ್ಲಿ ಒಂದು 10 ಸತಿನಾರ ಯೋಚನೆ ಮಾಡ್ತಾರಂತೆ. ಅದೊಂದು ಕೂಟ ಮಾಡೋಕ್ಕೋಸ್ಕರ ಇವತ್ತು ನಾನು ಒಂದು ಜೊತೆಲಿ ಇದ್ದಿದ್ದು ನಂದು ಕೂಟ ಇಲ್ಲ ಅಂತ ನನಗೂ ಮನಸ್ಸಲ್ಲಿತ್ತು. ಇವತ್ತು ರಮೇಶಣ್ಣವ್ರು ಬಂದು ಇದು ಬೇಕು ಅಂತ ಹೇಳಿದ್ರು, ಕೊಟ್ಟಿದ್ದೀನಿ. ಸೊ ನಾನು ಏನು ಹೇಳ್ತೀನಿ ಅಂದರೆ ಅಣ್ಣ ಅಣ್ಣ ಇದು ರಮೇಶ್ ಅಣ್ಣ ಬಂದು ಶಬೀರ್ ಅವ್ರಿಗೆ ತಮಿಳ್ನಾಡು ಶಬೀರ್ ಅವ್ರಿಗೆ ಇವತ್ತು ಎತ್ತು ವ್ಯಾಪಾರ ಆಗಿದೆ. ಸೊ ಇವತ್ತಿನ ದಿನದಲ್ಲಿ ಏನು ಅಂದರೆ ಕೆಲವ್ರು ಏನೇನೋ ಮಾತಾಡ್ಕೊಳ್ತಾರೆ, ಏನೋ ಲೈಟ್ ಹಾಕ್ಬಿಟ್ಟು ಚೆನ್ನಾಗಿ ತಿಂಡಿ ಮೇವು ಕೊಟ್ಬಿಟ್ಟು ಚರ್ಬಿ ಬರ್ಸ್ಬಿಟ್ಟು ಬಾಯಿಗೆ ಬಂದಂಗೆ ರೇಟಿಗೆ ಮಾರ್ತಾರೆ ಪೆಂಡಲ್ನವರು ಅಂತ.
ಅಣ್ಣ ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ. ಇವತ್ತು ಒಂದು ಲೈಟ್ ಹಾಕಬೇಕು, ಅದು ಮಾಡಬೇಕು ಅಂತ ಹೇಳಿದ್ರೆ ಹಳಬ್ರು ಏನು ನಡೆಸ್ಕೊಬಂದಿದ್ದಾರೆ, ನಾವು ಅದನ್ನೇ ಮಾಡ್ಕೊಬರ್ತಾರೆ. ಲೈಟ್ ಹಾಕಿದ ತಕ್ಷಣ ಬಣ್ಣ ಬರಲ್ಲ, ಇಲ್ಲ ತಿಂಡಿ ಕೊಟ್ಟಿದ ತಕ್ಷಣ ಎತ್ತಕ್ಕೆ ಚರ್ಬಿ ಬರಲ್ಲ. ಅದಕ್ಕೆ ಎಷ್ಟು ಒಂದು ದಿನದಲ್ಲಿ ನಾವು ಯಾವ ಪ್ರಮಾಣದಲ್ಲಿ ಕೊಡಬೇಕು, ಯಾವ ರೀತಿ ನಾವು ತಿಂಡಿ ಕೊಡಬೇಕು, ಯಾವ ರೀತಿ ಮೇವು ಕೊಡಬೇಕು, ಯಾವ ಟೈಮ್ ನೀರು ಕುಡಿಸ್ಬೇಕು, ಯಾವ ಟೈಮ್ಗೆ ಹುಲ್ಲು ಹಾಕಬೇಕು ಅನ್ನೋದನ್ನು ಕಂಡ್ಕೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಇವತ್ತು ಲೆಕ್ಕಾಚಾರಕ್ಕೆ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಕೆಲವರು ಏನೇನೋ ಮಾತಾಡ್ಕೊಳ್ತಾರೆ, ಒಂದು ಎತ್ತಿಗೆ ಚರ್ಬಿ ಮಾಡಬೇಕು, ಇಲ್ಲ ಕಂದಲ್ಲಿ ಇಡಬೇಕು, ಇಲ್ಲ ದನ ಹಿಂಗೆ ಇಡಬೇಕು ಅನ್ನೋದು ಕಸುಬ್ದಾರಕ್ಕೆ ಎತ್ತು ಸಾಕ್ತವ್ರಿಗೆ ಮಾತ್ರ ಗೊತ್ತು. ಎತ್ತು ಯಾರು ತುಂಬ ಪೂರ್ಣ ಪ್ರಮಾಣದಲ್ಲಿ ವರ್ಷ ಪೂರ್ತಿ ಹುಲ್ಲು ಹಾಕ್ತಾರೆ ಅವ್ರಿಗೆ ಗೊತ್ತು ಒಂದು ಎತ್ತನ್ನ ಯಾವ ಥರ ಮೇಯಿಸ್ತಾರೆ, ಹೆಂಗಿರ್ತಾರೆ ಅಂತ. ಒಂದೇ ಸಮ ಯಾವ ಎತ್ತುಗಳು ಇರಲ್ಲ, ಆಯಿತಾ. ಆಮೇಲೆ ಈ ಲೈಟ್ ಹಾಕೋ ವಿಷಯ ಹೇಳ್ಬಿಡ್ತೀನಪ್ಪ. ಇವಾಗ ನಾವು ಲೈಟ್ ಹಾಕ್ತೀವಪ್ಪ, ಏನೋ ಚಳಿಗಾಲದಲ್ಲಿ ನಾವು ಲೈಟ್ ಹಾಕಬೇಕು, ಬೇಸಿಗೆಗಾಲದಲ್ಲಿ ನಾವು ಏನು ಹಾಕೋಕ್ಕೆ ಹೋಗಲ್ಲ. ಆ ಚಳಿಗಾಲದಲ್ಲಿ ಲೈಟ್ ಹಾಕಿದ್ರೆ ಬರೀ 2,000 ವಾಟ್ ಲೈಟ್ ಹಾಕಿದ್ರೆ ಮಿನಿಮಮ್ ತಿಂಗಳಿಗೆ 5,000 to 6,000 ರೂಪಾಯಿ ಕರೆಂಟ್ ಬಿಲ್ ಬರ್ತದೆ, ಆಯಿತಾ. ಬೆಣ್ಣೆಯಿಂದ ಹಿಡ್ದು ಹಾಲು ಕೊಟ್ಟು ಆ ದನನ ಒಂದು ಲೆಕ್ಕಾಚಾರಕ್ಕೆ ಇಡಬೇಕು ಅಂದರೆ ನಾವು ದುಡ್ದು ಕಷ್ಟಪಟ್ಟು ಅದಕ್ಕೆ ನಾವು ಹಾಕ್ತಾ ಇರೋದು. ಹಿಂದಿನ ದಿನದಲ್ಲಿ ಬಸಪ್ಪ ದುಡ್ದು ನಮ್ಮನ್ನು ಸಾಕೋದಂತೆ. ಇವತ್ತಿನ ದಿನದಲ್ಲಿ ಏನೋ ದೊಡ್ಡ ಮಟ್ಟಕ್ಕೆ ಇವತ್ತು ಯಂತ್ರೋಪಕರಣಗಳು ಬಂದವೆ, ಇವತ್ತೇನೋ ಮಾಡ್ತಾಯಿದ್ದೀವಿ, ನಾವು ಮಾಡ್ತಾಯಿಲ್ಲ ಅಂತ ನಮಗೂ ಇವತ್ತು ಬೇಸರ ಇದೆ. ಎತ್ತಲ್ಲಿ ಯಾರು ಉಳ್ತಾಯಿಲ್ಲ, ಯಾರು ಮಾಡ್ತಾಯಿಲ್ಲ ಅಂತ. ಶೋಕಿಗೆ ದನ ಕಟ್ರು ಇವತ್ತಿನ ದಿನದಲ್ಲಿ ಬೆಂಗಳೂರಲ್ಲಿ ಲಾಲ್ಬಾಗಲ್ಲಿ ಬೆಳಗ್ಗೆ ಹೊತ್ತು ದನಗಳನ್ನ ವಾಕಿಂಗ್ ಕರ್ಕೊಂಡು ಹೋಯ್ತವ್ರೆ. ಯಾರಿಂದ? ಇವ್ರುಗಳಿಂದ. ಅವತ್ತಿನ ದಿನದ ಎತ್ತು ಉಳಿಸ್ಕೊ ಬಂದವ್ರೆ. ಅವತ್ತಿನ ದಿನದಲ್ಲಿ ನಮ್ಮ ತಾತದಿರು ಮಾಡ್ತಾಯಿದ್ರು, ರಮೇಶಣ್ಣ ಹೇಳ್ತಿತ್ತು, ನಮ್ಮ ತಾತ ಮಾಡ್ತೀನಿ, ನಮ್ಮ ಅಪ್ಪ ಮಾಡ್ತೀನಿ, ನಾನು ಮಾಡ್ಕೊಬಂದಿದ್ದೀನಿ, ನಾನು ಇರೋ ಗಂಟೆ ಮೆರೆಸ್ತೀನಿ ಬಸಪ್ಪನ ಅಂತ. ದೊಡ್ಡತನ ಅಲ್ವಾ? ಅವ್ರದ್ದು ನೋಡ್ಕೊಂಡು ಅವ್ರುಗಳ್ನ ನೋಡ್ಕೊಂಡಪ್ಪ ಕಾಪಿ ಹೊಡೆದು ನಾವು ಮಾಡ್ತಾ ಇರೋದು. ಇವತ್ತು ಅಣ್ಣವರೆಲ್ಲ ಹಂಗೆ ಮಾಡಿದ್ದಾರೆ, ಅವತ್ತಿನ ದಿನದಲ್ಲಿ ಹಂಗಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಯತೆ ಯಾರು ಭಾವಿಸ್ಬೇಡ್ರಿ, ದಯವಿಟ್ಟು ತಪ್ಪಾಗಿ ಯಾರು ಮಾತಾಡ್ಬೇಡ್ರಿ. ಇವತ್ತು ಆಕಲ್ ಎತ್ತಿನ ವ್ಯಾಪಾರಕ್ಕೆ ಇವತ್ತು ಎಲ್ಲ ಸಮಾಜದ ಎಲ್ಲರೂ ಬಂದವರೆ, ಖುಷಿಯಿಂದ ನಾವು ಎತ್ತು ಕೊಟ್ಟಿದ್ದೀವಿ, ಸಂತೋಷವಾಗಿ ಅವ್ರ ಮನೆ ಬಾಳಲಿ ಅಂತ ಎತ್ತು ಇಟ್ಕೊಡ್ತಾಯಿದ್ದೀವಿ. ಈ ಮಾತಿಗೆ ಹೇಳಿಕೆ ವಿಷಯ. ಥ್ಯಾಂಕ್ ಯು ಅಣ್ಣ. ಶಬರಣ್ಣ ಅವ್ರದ್ದು ಎತ್ತು ಅಣ್ಣ ಬರ್ರಿ. ಹಿಂಗೆ ಬರ ಈ ಕಡೆ ಸೂರ್ಯ ಊಟ ಕಡೆ. ಹಾಂ ಅದೇ ಹಿಂಗೆ ಬರೋಣ. ಹಾಂ ಬಿಡಮ್ಮ ಸಾಕು, ಏನು ಬೇಡ, ಕೊಡೋ ಕಟ್ಟಾಕ್ಲಿ ರಾಜಣ್ಣ ತೆಗಿಸ್.